ಈಗ ಒಂದು 12 ರಿಂದ 10 ಲಕ್ಷ ರೂಪಾಯಿ ಆದಾಯ ಅಂತೂ ಬರ್ತಾ ಇದೆ, ಖರ್ಚಿ ಕಳ್ದಿ. ಆಮೇಲೆ ಮಟನ್ ಅಂಗಡಿನೂ ಸ್ಟಾರ್ಟ್ ಮಾಡ್ಬೇಕು ಅಂತ ಈಗೀಗ ನಾವು ಅಂದ್ಕೊಂತಾ ಇದೀವಿ. ಸಾವು ಆಗಿದಾವೆ ಸುಮಾರು. ನಾನು ಲಾಸು ತುಂಬಾನೇ ಅನುಭವಿಸಿ ನಾನು ಈ ಮಟ್ಟಕ್ಕೆ ಬಂದಿರೋದ್ರಿಂದ ತುಂಬಾ ನೋವು ಅನುಭವಿಸಿದ್ದೀನಿ ಈ ಫೀಲ್ಡ್ ಅಲ್ಲಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಅಂಡ್ ಶೇರ್ ಮಾಡಿ. ನಮಸ್ತೆ ಅಣ್ಣ, ನಿಮ್ ಬಗ್ಗೆ ಪರಿಚಯ ಮಾಡ್ಕೊಡ್ರಿ. ಸರ್, ನಮ್ದು ಬಂದು ನೇಟಿವ್ ಚಿಕ್ಕನಹಳ್ಳಿ ತಾಲೂಕು, ಚಿಕ್ಕನಹಳ್ಳಿನೇ ನಮ್ದು ಪ್ರಾಪರು. ನಾನು ಎಜುಕೇಶನ್ ಬಂದು ಸೆಕೆಂಡ್ PU ಆಗಿದೆ. ನಾನು ಬೆಂಗಳೂರಲ್ಲಿ ಸುಮಾರು ಒಂದು 10-12 ವರ್ಷ ವರ್ಕ್ ಮಾಡಿ ಬಂದು ಅಲ್ಲಿ ಯಾಕೋ ಮದ್ವೆ ಆದ್ಮೇಲೆ ಸೆಟ್ ಆಗಲ್ಲ, ಮತ್ತೆ ತಂದೆ ತಾಯಿ ಬಿಟ್ಟು ಹೋಗಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದು ಚಿಕ್ಕದಾಗಿ ಒಂದು 2 ಮರಿಯಿಂದಾನು ಫಾರಂ ಸ್ಟಾರ್ಟ್ ಮಾಡಿದ್ದು. ನಾನು 2 ಮರಿಯಿಂದ ಬಂದು ಇವತ್ತು 200-250 ಮರಿವರೆಗೂ ನಾನು ಹೋಗ್ತಾ ಇದ್ದೀನಿ. ನನಗೆ ಸುಮಾರು ಸಣ್ಣವು ಅಂದ್ರೆ ಒಂದು 6,000-7,000 ಮರಿಯಿಂದ ತಗೊಂಡ್ಬರ್ತೀವಿ ನಾವು. ಅದನ್ನ ತಗೊಂಡ್ಬಂದು 4 ತಿಂಗಳು, ಜಾಸ್ತಿ 6 ತಿಂಗಳು 8 ತಿಂಗಳವರೆಗೂ ನಾವು ಸಾಕೊಳ್ಳೋದಿಲ್ಲ. ಬರೀ ಹೆಚ್ಚು ಕಮ್ಮಿ ಒಂದು 4 ತಿಂಗಳು 3 ತಿಂಗಳಿಗೆ ನಾವು ಮರಿ ಸೇಲ್ ಮಾಡ್ತೀವಿ. ಒಂದ್ ಮರಿಗೆ ನಾವು ಲಾಭ ಬಂದ್ಬಿಟ್ಟು ನಮ್ಗೆ ಒಂದ್ 4,000 ಸಿಕ್ಕಿದ್ರು ನಾವು ಮಾಡ್ತೀವಿ. 3,000-4,000 ಸಾಕು ನಮ್ಗೆ. ಕಾಳು, ನಮ್ ಫುಡ್ ಎಲ್ಲ ಖರ್ಚು ತೆಗೆದು ಅಷ್ಟು ಸಿಕ್ಕಿದ್ರೆ ನಾವು ಮಾಡ್ಕೊಂಡು. ನೀವು ಇದು ಸ್ಟಾರ್ಟ್ ಮಾಡಕ್ಕೆ ಏನ್ ಉದ್ದೇಶ ಏನಿತ್ತು? ಅಂದ್ರೆ ನನಗೆ ಬಂದೆ ತೋಟ ತುಂಬಾ ಹಿಂದುಳಿದು ಬಿಡಿತಾಗ ನಮ್ದೇನು ಅವಾಗ ವರಮಾನ ಇರ್ಲಿಲ್ಲ. ನನಗೆ ಗೊಬ್ಬರ ತಗೊಂಡು ಒಂದ್ಸಲ ಅವಾಗ 1.5 ಲಕ್ಷ-2 ಲಕ್ಷ ಗೊಬ್ಬರದ್ದೇ ಆಗೋಯ್ತು. ಹಾಗಾಗಿ ನಾನು ಬೆಂಗಳೂರಿಂದ ಬಂದು ಒಂದು 14-15 ಲಕ್ಷ ದುಡ್ಡು ಇಟ್ಕೊಂಡ್ ಬಂದಿದ್ದೆ ನಾನು. ಅದ್ ನೋಡಿ ನಾನು ಬಟ್ಟೆ ಅಂಗಡಿ ಇಕ್ಬೇಕು ಅಂತ ಹೋದಾಗ ಯಾರೋ ಹಿಂಗೆ ಸ್ನೇಹಿತರು, ಬೇಡ ಬಟ್ಟೆ ಅಂಗಡಿಗೆ ಎಲ್ಲ ಊರು ತುಂಬಾ ಇದಾವೆ, ನೀವು ಬೇರೆ ಏನಾರ ಬಿಸ್ನೆಸ್ ಮಾಡು ಅಂದಾಗ ನಾನು ಹೈನುಗಾರಿಕೆ ಅಂತ ಹೇಳಿ ಹಸು ಸ್ಟಾರ್ಟ್ ಮಾಡಕ್ ಹೋದೆ. ಅದು ಯಾಕೋ ಸಕ್ಸಸ್ ಆಗ್ಲಿಲ್ಲ ಸರ್. ಆಮೇಲೆ ಬಂದ್ಬಿಟ್ಟು ಟಗರು ನೋಡೋಣ ಅಂದ್ಬಿಟ್ಟು 2 ಸಿಂಪಲ್ ಆಗಿ ಶೆಡ್ ಇತ್ತು. ಮೊದ್ಲು ಇಷ್ಟೊಂದು ಹೊಡೆದಿರ್ಲಿಲ್ಲ. ಹಂತವಾಗಿ ಚಿಕ್ಕದಾಗಿ ಮಾಡ್ಕೊಂತ ಹೋಗಿ ಈ ಮಟ್ಟಕ್ಕೆ ಈಗ 70-44 ಉದ್ದ ಮಾಡ್ಕೊಂಡು ನೀಟಾಗಿ ನಡ್ಕೊಂಡು ಹೋಗ್ತಾ ಇದೆ, ಏನ್ ತೊಂದರೆ ಇಲ್ಲ. ಈ ಸದ್ಯದ್ರಲ್ಲಿ ನಾನು ಅವಾಗ ನನಗೆ ಏನು ಗೊತ್ತಿರಲಿಲ್ಲ ಇದ್ರ ಬಗ್ಗೆ ತಿಳ್ಕೊಳೋದಾಗ್ಲಿ, ಡಾಕ್ಟರ್ಗಳೇ ಬಂದು ನೋಡ್ಕೊಂಡವ್ರು. ನನಗೆ ಇದ್ರ ಬಗ್ಗೆ ಏನು ಮಾಹಿತಿ ಇರಲಿಲ್ಲ. ಮರಿಗಳು ಸಾವು ಆಗಿದಾವೆ ಸುಮಾರು. ನಾನು ಲಾಸು ತುಂಬಾನೇ ಅನುಭವಿಸಿ ನಾನು ಈ ಮಟ್ಟಕ್ಕೆ ಬಂದಿರೋದ್ರಿಂದ ತುಂಬಾ ನೋವು ಅನುಭವಿಸಿದ್ದೀನಿ ಈ ಫೀಲ್ಡ್ ಅಲ್ಲಿ. ಆಮೇಲೆ ಕಲಿತಾ ಒಂದ್ 2 ವರ್ಷ 3 ವರ್ಷ ಹೋದ್ಮೇಲೆ ನನಗೊಂದು ಗ್ರಿಪ್ ಸಿಕ್ತು. ನಾನು ಮತ್ತೆ ಬೆಂಗಳೂರಿಗೆ ಹೋಗಕ್ ಇಷ್ಟಪಡಲಿಲ್ಲ. ಇದ್ರಲ್ಲೇ ಏನಾರ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಕೊಟ್ಟು ಅದ್ರಲ್ಲೇ ಒಂಥರ ಒದ್ದಾಡ್ಕೊಂಡು ಈಚ್ಕೊಂಡು ಅಂತಾರಲ್ಲ, ಆತರ ತುಂಬಾನೇ ಆಳವಾಗಿ ಇಳ್ದು ತುಂಬಾ ಇತಾರಲ್ಲ. ಅವರು ನನಗೆ ಮತ್ತೆ ನಮ್ಮ ಒಬ್ಬ ಗುರುಗಳಿದ್ದಾರೆ, ಶ್ರೀನಿವಾಸ್ ಅಂತ, ಅವ್ರ ಹತ್ರ ಹೋಗಿ ಅವರು ಫಾರಂ ಎಲ್ಲ ಮಾಡಿದ್ದಾರೆ. ಅವ್ರ ಹತ್ರ ಹೋಗಿ ಎಲ್ಲ ತಿಳ್ಕೊಂಡು ಬಂದು ಆಮೇಲೆ ಮತ್ತೆ ಕೈ ಇಕ್ಕಿ ಒಂದ್ 2 ಲಕ್ಷ ರೂಪಾಯಿ ಮತ್ತೆ ಒಂದು 20-25 ಮರಿ ತಗೊಂಡ್ಬಂದು ಅದ್ರಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಒಂದು ಹಂತವಾಗಿ ಹೋಗಿ ಒಂದು ಬ್ಯಾಚ್ ಸಕ್ಸಸ್ ಆದೆ. ಆಮೇಲೆ ಒಂದು ಧೈರ್ಯ ಬಂತು. ಆಮೇಲೆ ಒಂದ್ 200-150 ಹಿಂಗೆ ಸ್ಟಾರ್ಟ್ ಮಾಡ್ಕೊಂಡು ದೊಡ್ಡದಾಗಿ ಹಿಂಗೆ ಈ ತರ ಬೆಳೆದಿದೆ. ಈಗ ನೀವು ಒಬ್ಬರೇ ಮೇಂಟೈನ್ ಮಾಡ್ತಾ ಇದ್ರೆ ಇಲ್ಲ ಯಾರು ಪಾರ್ಟ್ನರ್? ಇಲ್ಲ, ನನಗೆ ಲೇಬರ್ ಮೊದ್ಲು ಇಟ್ಕೊಂಡಿದ್ದೆ ನಾನು. ಲೇಬರ್ ಸಮಸ್ಯೆ ತಿಂಗಳ 20,000 ಕೊಡ್ಬೇಕು, ಮತ್ತೆ ಸರಿಯಾಗಿ ಮರಿಗಳನ್ನ ನೋಡ್ಕೊಂತಿರ್ಲಿಲ್ಲ ನಾವು ದುಡ್ಡು ಕೊಟ್ರು. ಹಾಗಾಗಿ ನಾನು ಪಾರ್ಟ್ನರ್ ಅಂತ ಹೇಳಿ ಅವರು ದುಡ್ಡು ಹಾಕಿದ್ರೆ ಅವ್ರಿಗೂ ಒಂದು ಇದಿರುತ್ತೆ ಅಂದ್ಬಿಟ್ಟು ನಾನು ನಮ್ಮ ಅಣ್ಣ ರಮೇಶ್ ಅಣ್ಣವ್ರನ್ನ ಇಟ್ಕೊಂಡಿದ್ದೀನಿ. ಅವರು ನಾವು ಪಾರ್ಟ್ನರ್ ಆಗಿ ಮಾಡ್ತಾ ಇರೋದು ಇದು ಫಾರಮ್ನ. ಈಗ ಇಬ್ರು ಏನು ಹೊಂದಾಣಿಕೆ, ಮರಿಗ್ ಬಂಡವಾಳ ಹಾಕೊಂತೀವಿ, ಏನೇ ಬಂದ್ರು ಇಬ್ರು ಕಾಳು ಹುಲ್ಲು ಎಲ್ಲ ಸಮಾನೆ. ಹಂಗಾಗಿ ನಮ್ಗೆ ವರ್ಷಕ್ಕೆ ಏನಿಲ್ಲ ಅಂದ್ರು ಈಗ ಒಂದು 12-10 ಲಕ್ಷ ರೂಪಾಯಿ ಆದಾಯ ಅಂತೂ ಬರ್ತಾ ಇದೆ, ಖರ್ಚಿ ಕಳ್ದಿ. ಆಮೇಲೆ ಮಟನ್ ಅಂಗಡಿನೂ ಸ್ಟಾರ್ಟ್ ಮಾಡ್ಬೇಕು ಅಂತ ಈಗೀಗ ನಾವು ಅಂದ್ಕೊಂತಾ ಇದೀವಿ. ಡೈಲಿ ದಿನಚರಿ ಹೆಂಗಿರುತ್ತೆ ಅಣ್ಣ? ಡೈಲಿ ನೀವ್ ಏನ್ ಫಸ್ಟ್ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟಿಂಗ್ ಬಂದು ಸರ್, ನಾವು ಶೆಡ್ ಒಳಗಡೆ ಬರ್ತಿದ್ದಂಗೆ ಫಸ್ಟ್ ಶೆಡ್ ನ ಕ್ಲೀನ್ ಮಾಡ್ಕೊಂತೀವಿ. ಕಸ ಹೊಡೆಯೋದು, ಮತ್ತೆ ಅದಕ್ಕೆಲ್ಲ ಏನೇನ್ ಮರಿಗಳು ಅಬ್ಸರ್ವೇಷನ್ ಇರುತ್ತೆ, ಮರಿ ಯಾವ್ದೇನು ಚೆನ್ನಾಗಿದೆಯಾ ಎಲ್ಲ ಓಡಾಡ್ತಾ ಇದೆಯಾ ಅಂತ ಎಲ್ಲ ಗಮನಿಸ್ಕೊಂಡು ಆಮೇಲೆಲ್ಲ ಶೆಡ್ ಎಲ್ಲ ನೀಟ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಒಂದ್ ಟೈಮ್ ಕಾಳಾಕ್ತಿವಿ, ಫುಡ್ ಕೊಡ್ತೀವಿ ಫಸ್ಟ್ ಬರ್ದಿದ್ದೇವೆ. ಆಮೇಲೆ 11 ಗಂಟೆ ಮೇಲೆ ಮತ್ತೆ ಹುಲ್ಲಾಕ್ತಿವಿ. ಮೆಲಕ್ ತಗೊಂಡಾದ್ಮೇಲೆ ಮತ್ತೆ ಹುಲ್ಲಾಕ್ತಿವಿ. ಎಷ್ಟ್ ಟೈಮ್ ಫೀಡ್ ಕೊಡ್ತೀರಿ? 2 ಟೈಮ್ಸ್ ಕೊಡ್ತೀವಿ. ಮೇವು ಎಷ್ಟ್ ಟೈಮ್ ಕೊಡ್ತಾ ಇದ್ರಿ? ಮೇವು ಒಂದು 4 ಟೈಮ್ ಕೊಡ್ತೀವಿ. ಯಾವ್ದ್ ಮೇವು ಏನ್ ಕೊಡ್ತಾ ಇದ್ರ? ಬರೀ ರಾಗಿ ಹುಲ್ಲು ಇದೆ ಸರ್ ಅಷ್ಟೇನೆ. ಆಮೇಲೆ ಹುಳಿ ಕಡ್ಡಿ ಮತ್ತೆ ಇಬ್ನಿ ಹುಲ್ಲು ಎಲ್ಲ ಖಾಲಿ ಆಗಿದೆ ಸರ್. ಈಗ ಬಕ್ರೀದ್ ಬ್ಯಾಚ್ ಅಲ್ಲಿ ಎಲ್ಲ ಖಾಲಿ ಆಯ್ತು. ಈಗ ಹೊಸ ಬ್ಯಾಚ್ ಅಲ್ಲಿ ಮತ್ತೆ ಈಗ ಬೆಳ್ಕೊಂತ ಇದೀನಿ ನಾನೇ. ಈಗ ಇದಕ್ಕೆ ಈಗ ನೀವು ಮರಿ ಎಲ್ಲಿಂದ ತರ್ತಾ ಇದ್ರ ಸರ್ ಈಗೆಲ್ಲ? ಸರ್, ನಾನು ಸಂತೆನೂ ಅಲೈತಾ ಇದೀನಿ. ಈಗ ಹೊಸದುರ್ಗ, ಹಿರಿಯೂರು, ಈ ಬ್ಯಾಚ್ ಬಂದು ಹಿರಿಯೂರಿಂದ ಇಟ್ಕೊಂಡಿರೋದು ಮರಿ. ಇದು ಮಟನ್ ಪರ್ಪಸ್ಗೆ ಹಿಡಿದಿರೋದು ಇದು. ಯಾಕೆಂದ್ರೆ ಈಗ ಮಾರ್ನಮಿ ಹಬ್ಬ ಹತ್ರ ಬಂತು ನೋಡಿ, ಹಂಗಾಗಿ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ತಗೊಂಡ್ಬಂದಿರೋದು. ನೀವು ಒಂದ್ ಮರಿ ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಣ್ಣ?
ಸರ್ ಮರಿ ಈಗ ಕಾಲು ಉದ್ದ ಇರ್ಬೇಕು, ಆಮೇಲೆ ಇನ್ನೊಂದು ಮರಿ ಲೆಂತ್ ಇರ್ಬೇಕು. ಈಗ ನೋಡಿ ಈ ಮರಿ ಬಂದ್ ಈಗ ಇಲ್ಲೂ ಹಬ್ಬ ಐತಾನೆ ನೋಡಿ, ಯಾವ್ದು ಈ ಮರಿ ಬಂದ್ಬಿಟ್ಟು ಸುಮಾರು ಎಷ್ಟು ಉದ್ದ ಇದೆ, ಕಾಲ್ ಎಷ್ಟು ತೊಡೆ ನೋಡ್ತೀವಿ, ಮತ್ತೆ ಮುಖ ಲಕ್ಷಣ ಏನಾರ ಕಾಯಿಲೆ ಇದೆಯಾ ಅಂತ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಮರಿ ಹಿಡಿ. ಆಮೇಲೆ ಮರಿ ತೂಕ ಎತ್ತುತ್ತೀವಿ, ನೋಡೋಣ ಮರಿ ಏನಾರ ವೆಯ್ಟ್ ಇದೆಯಾ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು, ಆಮೇಲೆ ತೊಡೆ, ಆಮೇಲೆ ಬೀಜದಲ್ಲಿ ಇದೆಯಾ ಪ್ರತಿಯೊಂದು ಗಮನಿಸ್ಕೊಂಡು ಮರಿ ಹಿಡಿಯೋದು. ನೀವಲ್ಲಿ ಏನ್ ವೆಯ್ಟ್ ಅಂತ ತತ್ತೀರಣ? ವೆಯ್ಟ್ ಅಂದ್ರೆ ಸಂತೆಯಲ್ಲಿ ತೂಕ ಹಾಕೊಂಡ್ ಕೊಡಲ್ಲ, ನಾವ್ ಒಂದು ಅಂದಾಜು, ನಾವ್ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಮೇಲೆ ಇಷ್ಟಿದೆ ಈ ಮರಿ ಅಂದ್ಬಿಟ್ಟು ಅಬ್ಸರ್ವ್ ಮಾಡ್ಕೊಂಡು ದುಡ್ಡು ಹಾಕ್ತಿವಿ ಆತರ. ಅದೇ ನೀವು ಈಗ ಅಲ್ಲಿ ಒಂದ್ ಸೆಲೆಕ್ಷನ್ ಮಾಡ್ಬೇಕಾರೆ ನಿಮ್ ಪ್ರಕಾರ ಯಾವ ವೆಯ್ಟ್ ಇನ್ ಮರಿ ತಗೊಂಡ್ರೆ ಇಲ್ಲಿ ಬಂದಾಗ ಸರ್ವೈವ್ ಆಗುತ್ತೆ, ಅಂದ್ರೆ ಗ್ರೋತ್ ಬರ್ಬೋದು ಆ ತರ? ಒಂದ್ 15 ಕೆಜಿ ಒಳಗಡೆ ತಗೋಬೇಕು. 15 ಕೆಜಿ, ಒಂದ್ 13 ಕೆಜಿ, 10 ಕೆಜಿ 13 ಕೆಜಿ ಮೇಲೆನೆ ತಂದಿದ್ ಮರಿ ಏನ್ ವೆಯ್ಟ್ ಆದ್ಮೇಲೆ ಸೇಲ್ ಮಾಡ್ತೀರ? ಇದು ನಮ್ಗೆ ಬಂದ್ಬಿಟ್ಟು ನಾವು ತಂದಾಗ ಒಂದ 20 ಕೆಜಿ ರೇಂಜ್ ಅಲ್ಲಿ ಇದ್ವು, ಈಗ ಬಂದ್ಬಿಟ್ಟು ಸುಮಾರು ಒಂದ 40-42 ಈ ತರ ಬರ್ತಾ ಇದೆ. ಒಂದ್ ತಿಂಗಳಿಗೆ ನಾವು ಮ್ಯಾಕ್ಸಿಮಮ್ ಒಂದು 4 5 ಕೆಜಿ ರೇಸ್ ಮಾಡ್ಕೊಂತೀವಿ. ಯಾಕೆಂದ್ರೆ ಫುಡ್ ಅದಕ್ಕೆ ಕೊಡೋ 2 ಟೈಮ್ ಫುಡ್ ಹಾಕೋದ್ರಿಂದ, ಆಮೇಲೆ ಜಾಸ್ತಿ ನಾವು ಗ್ರೋತ್ ಮರಿ ಗ್ರೋತ್ ಬರ್ದಲ್ಲ ಇದ್ರೆ ನಮಗೆ ಲಾಸ್ ಬರುತ್ತೆ. ತಿಂಗಳಿಗೆ ಏನಿಲ್ಲ ಅಂದ್ರೆ 4 5 ಕೆಜಿ ಮರಿ ರೇಸ್ ಆಗ್ಲೇಬೇಕು. ಹಾಗಾಗಿ ನಾವು ತುಂಬಾ ಜಾಸ್ತಿ ಮರಿ ಕಡೆ ಗಮನ ಕೊಟ್ಟು ಕ್ಲೀನ್ ಆಗಿ ಅವಕ್ಕೆ ಫುಡ್ ಆಗ್ಲಿ ಏನೇ ಆಗ್ಲಿ ಡೈಜೆಷನ್ ಆಗತ್ರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ಪ್ರೆಸೆಂಟ್ ಈಗ ಇವತ್ ಬಂದ್ರು ಕಸ್ಟಮರ್ ಯಾರು ಬಂದು ಕೇಳ್ಕೊಂಡ್ ಬಂದ್ರು ಇವ್ ಮರಿ ಕೊಡಕ್ ರೆಡಿ ಇದಾವೆ? ರೆಡಿ ಇದೆ. ಈ ಬ್ಯಾಚ್ ರೆಡಿ ಐತೆ? ರೆಡಿ ಇದೆ. ಈ ಬ್ಯಾಚ್ ಬಗ್ಗೆ ಹೇಳ. ಈ ಬ್ಯಾಚ್ ಬಂದ್ಬಿಟ್ಟು ಸುಮಾರು ಇವು ತೀರಾ ಸಣ್ಣ ಮರಿ ಇದ್ದಂಗೆ ತಂದಿದ್ದು, ಸುಮಾರು ಒಂದ 7,500-7,000 ಮರಿ ರೇಂಜ್ ಅಲ್ಲಿ ತಂದಿದ್ದು. ಈಗ ಒಂದ್ ಲೆಕ್ಕಕ್ಕೆ ನಾನು ತಂದು 3 ತಿಂಗಳು 4 ತಿಂಗಳಾಗಿದೆ. ಈಗ ಒಂದ್ 13,500-14,000 ರೇಂಜ್ ಹೋಗುತ್ತೆ. ನೀವು ಇದೇ ಬ್ರೀಡ್ ಇಂದು ಅಂತ ಏನ್ ತರಲ್ವ ಮರಿ? ಇಲ್ಲ, ನಮ್ ಕಡೆ ಬ್ಲೀಡ್ ಓಡಲ್ಲ ಸರ್, ಬರೀ ನಾಟಿ ಮರಿ. ಈಗ ನಾಟಿ ಕೋಳಿ, ನಾಟಿ ಮರಿ ಅಂದ್ರೆ ತುಂಬಾ ಜನ ಇಷ್ಟಪಡ್ತಾರೆ. ಈಗ ಹಂಗಾಗಿ ನಾನು ಬ್ಲೀಡ್ ಸಾಕ್ಬೇಕು ಅಂದ್ಕೊಂಡಿದ್ದು, 1-2 ಇರುತ್ತೆ, ಬರೀ ನಾಟಿನೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವು ಯಾವಾಗ ಸೇಲ್ ಮಾಡ್ಬೇಕು ಅಂದ್ಕೊಂಡಿದ್ರು? ಇದು ಈಗ ಇನ್ನೇನ್ ಸರ್, ಇದು ಸುಮಾರು ಒಂದೂವರೆ ತಿಂಗಳಿಗೆ ಇಲ್ಲ 2-3 ತಿಂಗಳಿಗೆ ಇದು ಕಟಾವಿಗೆ ಬಂದ್ಬಿಡುತ್ತೆ. ಮ್ಯಾಕ್ಸಿಮಮ್ ಈಗ 30-35 ಕೆಜಿ ಲೈವ್ ವೇಟ್ ಬರ್ತಾ ಇದೆ. ಈಗ ಪ್ರೆಸೆಂಟ್ ಎಷ್ಟು ಮರಿ ಇದಾವಣ ನಿಮ್ ಶೆಡ್ ಒಳಗೆ? ಶೆಡ್ ಒಳಗಡೆ ಒಂದು 95 ಇದಾವೆ ಸರ್. ಇದು ಈಗ 90 ಮರಿ ಇದಾವೆ? 95 ಇದಾವೆ. ಈಗ ನೀವು ಎಷ್ಟು ಅಂದ್ರೆ ಎಷ್ಟು ಮರಿ ಸಾಕಿದ್ರಣ್ಣ ಈ ಶೆಡ್ ಅಲ್ಲಿ? ಸುಮಾರು ಒಂದ 200-225 ಮರಿವರೆಗೂ ಸಾಕಿದೆ ಒಂದ್ ಬ್ಯಾಚ್ ಅಲ್ಲಿ. ಒಂದು ಬ್ಯಾಚ್ ಅಲ್ಲಿ. ಈಗ ನಿಮಗೆ ಖರ್ಚು ಎಷ್ಟು ಬರೋದಣ್ಣ ಒಂದ್ ತಿಂಗಳಿಗೆ, ಒಂದ್ ಬ್ಯಾಚ್ಗೆ? ಒಂದು ಖರ್ಚು ಬಂದು ನಮ್ಗೆ ತಿಂಗಳಿಗೆ ಡೈಲಿ ಅಷ್ಟು ಮರಿ ಇದ್ದಾಗ ನನ್ಗೆ 1,500-2,000 ಡೈಲಿ ಖರ್ಚು ಬಂದಿದೆ. ಡೈಲಿ 1,500? 1,500-2,000 ಹತ್ರ ಬರೋದು. ಯಾಕಂದ್ರೆ ಫೀಡ್ ಜಾಸ್ತಿ ಕೊಡ್ತೀವಿ ನಾವು, ಆಮೇಲೆ ಮೇಂಟೆನೆನ್ಸ್ ಹಂಗೆ ಇರೋದು. ಆಮೇಲೆ ಕ್ಯಾಲ್ಸಿಯಂ ಟಾನಿಕ್ಗಳು, ಲಿವರ್ ಟಾನಿಕ್ಗಳು ಅವೆಲ್ಲ ಹಾಕೊಳ್ಳೇಬೇಕಾಗುತ್ತೆ. ಈಗ ಒಂದ್ ಮರಿ ಏನೋ ಕಾಯಿಲೆ ಬಂದ್ರೆ ಯಾವ ರೀತಿ ಕಂಡಿಡ್ಕಂತೀರಿ? ಈ ಕಾಯಿಲೆ ಬಂದೈತೆ ಅಂತ ಯಾವ ರೀತಿ ಕಂಡಿಡ್ಕಂತೀರಿ? ಈಗ ಮರಿ ಮೇಯಲ್ಲ, ಈಗ ನಾನು ಕಾಳ ಹಾಕ್ತಿದ್ದಂಗೆನೆ, ಈಗ ನಾನು ಫುಡ್ ಅದ್ರೊಳಗಡೆ ಈ ಬಾಕ್ಸ್ ಒಳಗಡೆ ಸುರ್ತೀವಲ್ಲ, ಈಗ ಮೇವು ತಿನ್ನಕ್ ಅದ್ ಬರ್ಲಿಲ್ಲ, ಅವಾಗ ಅಬ್ಸರ್ವೇಷನ್ ಮಾಡ್ಕೊಂತೀವಿ ಏನಾಗಿದೆ ಆ ಮರಿಗೆ. ಆ ಮರಿ ಇಟ್ಕೊಂಡು ಸಪ್ರೇಟ್ ಹಾಕೊಂತೀನಿ. ಜ್ವರ ಚೆಕ್ ಮಾಡ್ಕೊಳ್ಳೋದೆಲ್ಲ ಇಟ್ಕೊಂಡಿದ್ದೀನಿ, ಇದು ಥರ್ಮಾಮೀಟರ್ ಎಲ್ಲ. ಅದ್ರಲ್ಲಿ ನಾನು ಚೆಕ್ ಮಾಡ್ಕೊಂಡು ಪ್ರತಿಯೊಂದನ್ನು ನಾನು ಅದನ್ನ ಅಬ್ಸರ್ವೇಷನ್ ಇಟ್ಟು ಸಪ್ರೇಟ್ ಹಾಕೊಂಡು ಆ ಮರಿಗೆ ಏನ್ ಟ್ರೀಟ್ಮೆಂಟ್ ಮಾಡ್ಬೇಕು ಅದ್ ನಾನೇ ಮಾಡ್ಕೊಂತೀನಿ. ಆಮೇಲೆ ನನ್ನನ್ನು ಮೀರಿದ್ದು ಡಾಕ್ಟರ್ ಕರೆಸ್ಕೊಂತೀನಿ, ಆ ಡಾಕ್ಟರ್ ಬಂದು ಹೋಗ್ತಾರೆ.